ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಪ್ರಕಾಶ್ ಅಂತ. ನಾನು ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಸುಮಾರು ಒಂದು 10-12 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ನಮ್ಮ ಸಂಸ್ಥೆ ಬಂದಿದ್ದೇನೆ ಶ್ರೀ ಧರ್ಮಶಾಸ್ತ್ರ ಭಕ್ತ ಮಂಡಳಿ ಅಂತ. ಈ ಧರ್ಮಶಾಸ್ತ್ರ ಭಕ್ತ ಮಂಡಳಿ ಶ್ರೀನಿವಾಸ ನಗರದಲ್ಲಿ ಇರುತ್ತದೆ. ಈ ದೇವಸ್ಥಾನ ಸುಮಾರು ಒಂದು 1974ರಲ್ಲಿ ಹೊರಗಡೆ ಒಂದು ಹರಳಿ ಮರ ಇದೆ. ಆ ಹರಳಿ ಮರ ಅವಾಗ ಒಂದು ಸಸಿಯಾಗಿ ನೆಟ್ಟಿದ್ವಿ. ಇಲ್ಲಿ ನಮ್ಮ ಹಿರಿಯರು, ಆಗಿನ ಕಾಲದಲ್ಲಿ ಯಾರಿದ್ರು ಇಲ್ಲಿ ಹಿರಿಯರಾದಂಥವರು, ಅವರೆಲ್ಲ ಸೇರಿ ಆ ಅಶ್ವತ್ಥ ಕಟ್ಟೆಯಲ್ಲಿ ಒಂದು ಸಸಿಯನ್ನು ನೆಟ್ಟರು. ಆ ಪಕ್ಕದಲ್ಲೇ ಒಂದು ಬೇವಿನ ಮರ ಕೂಡ ಒಂದಿತ್ತು. ಆ ಬೇವಿನ ಮರ ಮತ್ತೆ ತುಂಬಾ ಚೆನ್ನಾಗಿ ಬೃಹದಾಕಾರವಾಗಿ ಬೆಳೀತಾ ಇತ್ತು. ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಅದು ಏನೋ ಒಂದು ಇದಾಗಿ ಅದು ಮತ್ತೆ ಅದು ಒಣಗಿ ಹೋಯ್ತು. ಅದನ್ನು ನಾವು ಅಲ್ಲಿಂದ ತೆಗೆದು ಹಾಕಿದ್ವಿ. ಯಾರು ಹೇಳಿದ್ರು, ಪುಣ್ಯಾತ್ಮರು, ಈ ಥರ ಒಣಗಿರೋ ಮರನ ಇಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ನಾವು ಅದರಿಂದ ಆ ಮರವನ್ನು ನಾವು ಅಲ್ಲಿಂದ ತೆಗೆದ್ವಿ. ಇಲ್ಲಿನ ಒಂದು ಘಟನೆಗಳಿಗೆ ಸಾಕ್ಷಿಯಾಗಿರುವಂಥದ್ದು ಇವತ್ತು ಕೂಡ ನಮ್ಮ ಆ ಅರಳಿ ಮರ. ನಂತರ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ನಾಗರ ಕಲ್ಲುಗಳು. ಪೂರ್ವಾಭಿಮುಖವಾಗಿ ಆವಾಗ ಆ ಒಂದು ಗುಡಿಸಲನ್ನು ಹಾಕಿ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಮುಖ್ಯವಾಗಿ ಆವತ್ತಿನ ದಿನ ನಮ್ಮಲ್ಲಿ ಏನು ಒಂದು ಫೋಟೋ ಇತ್ತು, ಈ ಒಂದು ದೊಡ್ಡ ಅಯ್ಯಪ್ಪ ಸ್ವಾಮಿಯ ಫೋಟೋ ಇದಕ್ಕೆ ಸಾಕ್ಷಿ. ಹಾಗೂ ಇದು ಬಂದಿದ್ದೇನೆ, ಇದು ಆರಾಧನೆಯನ್ನು ಒಂದು ಮಾಡ್ತಾ ಇದ್ವಿ. ಹಾಗೂ ಅದೇ ನಂತರ ಅಲ್ಲಿ ಒಂದು ಹಿಂದ್ಗಡೆ ಒಂದು ಅಯ್ಯಪ್ಪ ಸ್ವಾಮಿ ಫೋಟೋ ಇದೆ. ಅದನ್ನ ಬಾಗಿಲಿನಲ್ಲಿ ಅದನ್ನ ಇಟ್ಟು ಅಲ್ಲಿ ಪೂಜೆ ಮಾಡ್ತಾ ಇದ್ವಿ. ಹಾಗೂ ಇಲ್ಲಿ ಪ್ರತಿ ವರ್ಷನೂ ಕೂಡ ಈ ಅಯ್ಯಪ್ಪ ಸ್ವಾಮಿಯ ಸೀಸನ್ ಅಂದ್ರೆ ಈ ಮಂಡಲೋತ್ಸವ ಹಾಗೂ ಮಕರ ಜ್ಯೋತಿ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿನಿತ್ಯ ಸಂಜೆ ಅಂದ್ರೆ ಇದು ನವೆಂಬರ್ 15 ಮತ್ತು 16 ಇಲ್ಲ 16-17ರಲ್ಲಿ ಈ ಒಂದು ಪ್ರಾರಂಭವನ್ನು ಶುರುವಾಗಿ ಮತ್ತೆ ಜನವರಿ 14ಕ್ಕೂ 15ಕ್ಕೆ ಇಲ್ಲಿ ಮುಕ್ತಾಯವಾಗ್ತಾ ಇರುತ್ತೆ.